Hey guys, welcome back to my YouTube channel Journey with Sudharanjit. ಇದು ವರಮಹಾಲಕ್ಷ್ಮಿ ಹಬ್ಬದ ಸೀರೆ ಶಾಪಿಂಗ್ ಪಾರ್ಟ್ 2. ಮೊದಲನೇ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಆವತ್ತಿನ ದಿನನೇ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಈಶಾನ್ ಸ್ಕೂಲಲ್ಲಿ ಸೆಲೆಬ್ರೇಷನ್ಸ್ ಇತ್ತು. ಈ ವಿಡಿಯೋದಲ್ಲೇ ನೋಡ್ಬೋದು ಒಂದು ಫೋಟೋ ಕ್ಲಿಕ್ ಮಾಡೋಕ್ಕೂ ಅವ್ನು ಎಷ್ಟು ಇದು ಮಾಡ್ತಾ ಇದ್ದಾನೆ ಅಂತ. ಹೋಗ್ಬೇಕಾದ್ರೂ ಫೋಟೋ ಹಿಡಿಯೋಕ್ಕೆ ಟ್ರೈ ಮಾಡಿದೆ, ಬಂದಾಗ್ಲೂ ಫೋಟೋ ಹಿಡಿಯೋಕ್ಕೆ ಟ್ರೈ ಮಾಡಿದೆ. ಅವ್ನು ಒಂದು ಫೋಟೋನೂ ಇಡ್ಸ್ಕೊಂಡಿಲ್ಲ. ನಾವು ಸೀರೆ ನೋಡೋಣ ಅಂತ ಬಂದ್ವಿ. ಮತ್ತೆ ಫಸ್ಟ್ ನಾವು ವಿಜಯಲಕ್ಷ್ಮಿಗೆ ಬಂದ್ವಿ. ಹೊಸ ಕಲೆಕ್ಷನ್ಸ್ ಏನಾರ ಹಾಕಿರ್ತಾರೇನೋ ಅಂತ. ಯಾಕಂದರೆ ವಿಜಯಲಕ್ಷ್ಮಿ ಸ್ಟೋರ್ ನಮ್ಗೊಂದು ಸ್ವಲ್ಪ ಕಂಫರ್ಟಬಲ್ಲು. ಅಲ್ಲಿ ಮೆಟೀರಿಯಲ್ ಆಗಿರ್ಬೋದು, ಸ್ಯಾರಿದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅಲ್ಲೇ ಇಷ್ಟ ಆಗುತ್ತೆ. ಸೊ ಏನಾರ ಹೊಸ ಸ್ಟಾಕ್ ಬಂದಿದ್ರೆ ನೋಡೋಣ ಅಂತ ಫಸ್ಟ್ ವಿಜಯಲಕ್ಷ್ಮಿಗೆ ಹೋದ್ವಿ. ರಶ್ ಅಂದರೆ ವಿಪರೀತ ರಶ್ ಇದ್ದರು. ಅದು ಬೇರೆ ಅವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ತುಂಬಾ ಜನ ಇದ್ದರು. ಮತ್ತು ಕಲೆಕ್ಷನ್ಸ್ ವೈಸು ಅಷ್ಟೇ ಏನೂ ಇರಲಿಲ್ಲ. ಹಾರ್ಡ್ಲಿ ಒಂದು 10 to 15 ಸ್ಯಾರೀಸ್ ಅಷ್ಟೇ ಚೆನ್ನಾಗಿತ್ತು. ಇನ್ನೆಲ್ಲ ನಾರ್ಮಲ್ ಅಂದರೆ ತುಂಬ ನಾರ್ಮಲ್ ಥರ ಅನಿಸ್ತಾ ಇತ್ತು. ನಾವು ಲಾಸ್ಟ್ ಟೈಮೇ ಚೆನ್ನಾಗಿರಲಿಲ್ಲ ಅಂತ ಅಂದ್ಕೊಂಡ್ವಿ, ಬಟ್ ಇವಾಗ ಇದ್ದಿದ್ದು ಚೆನ್ನಾಗಿಲ್ಲ. ಎಲ್ಲ ಹಬ್ಬಕ್ಕಂತ ಆ ಸ್ಯಾರೀಸ್ ಮೊದಲೇ ಪಿಕ್ ಮಾಡ್ಕೊಂಬಿಟ್ಟಿದ್ದಾರೆ. ಮತ್ತು ಜಾಸ್ತಿ ನಾನು ರೆಡ್ಗೆ ಪೀಚು, ಗ್ರೀನ್ಗೆ ಪೀಚ್ ಬಾರ್ಡರ್ ಇರೋದೆ ಎಲ್ಲ ಶಾಪ್ಸಲ್ಲೂ ಇತ್ತು. ಅಲ್ಲಿಂದ ಪಕ್ಕದಲ್ಲೇ ಇರೋ ದೀಪಂ ಸಿಲ್ಕ್ಸ್ಗೆ ಹೋದ್ವಿ. ಅಲ್ಲೂ ಏನೂ ಕಲೆಕ್ಷನ್ಸ್ ಚೆನ್ನಾಗಿರಲಿಲ್ಲ. ಸರಿ ಅಂತ ನಮ್ಮ ಸ್ವಲ್ಪ ಫ್ಯಾಬ್ರಿಕ್ ಶಾಪಿಂಗ್ ಇತ್ತು. ಮೈಸೂರು ಉದ್ಯೋಗ ಬಂದ್ವಿ. ಫಸ್ಟು ಫ್ಯಾಬ್ರಿಕ್ ಎಲ್ಲ ನೋಡೋಣ, ಅದಾದಮೇಲೆ ಥಿಂಕ್ ಮಾಡಿ ಯಾವುದನ್ನ ಬೇರೆ ಸ್ಯಾರಿ ಸ್ಟೋರ್ಗೆ ಹೋಗೋಣ ಅಂದ್ಕೊಂಡು ಮೈಸೂರು ಉದ್ಯೋಗ ಬಂದ್ವಿ. ಚೆನ್ನಾಗೈತೆ, ಇದು ಮ್ಯಾಚ್ ಆಗುತ್ತೆ ಅಲ್ವಾ? ಅದಕ್ಕೆ ಇನ್ನೂ ಒಂದು ರೆಡ್ ಕಲರ್ ಇದೆ. ಇದು ಲೈಟ್ ಇರೋದಕ್ಕೆ ಹೌದು, ಚೆನ್ನಾಗೈತೆ. ನಾನು ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡೆ. ಅಂದರೆ ಸ್ವಲ್ಪ ಬ್ರೊಕೇಡ್ ಮಾತ್ರನೇ ಬಾಡಿ ಕೊಡಿಸ್ಕೊಂಡು ಸ್ಲೀವ್ಸ್ಗೆ ಪ್ಲೇನ್ ಇದರಲ್ಲೇ ಬಂದಿರೋ ಬಾರ್ಡರ್ ಹಾಕ್ಸ್ಕೊಳ್ಳೋಣ ಅಂತ. ಅದಕ್ಕೆ ಈ ಬ್ರೊಕೇಡ್ ಬ್ಲೌಸ್ ಶಾಪ್ ಮಾಡೋಕ್ಕಂತ ಮೈಸೂರು ಉದ್ಯೋಗ ಬಂದಿದ್ದು. ಹಂಗೆ ಒಂದು ಕೆಲವೊಂದು ಮೆಟೀರಿಯಲ್ಸು ತೊಗೋಬೇಕಾಗಿತ್ತು. ಫಸ್ಟ್ ಒನ್ ಚೆನ್ನಾಗಿದೆ. ಈ ಥರ ಪ್ಲೇನ್ ಇದು ಮೈಸೂರು ಉದ್ಯೋಗಲ್ಲೂ ಸ್ವಲ್ಪ ಸಿಲ್ಕ್ ಸ್ಯಾರೀಸ್ ಎಲ್ಲ ನೋಡಿದ್ವಿ. ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲಿಂದ ಮಲ್ಲೇಶ್ವರಂಗೆ ಹೋಗೋಣ. ಅಲ್ಲೊಂದು ಸ್ವಲ್ಪ ಸ್ಟೋರ್ಸ್ ಎಲ್ಲ ಇದೆಯಲ್ಲ, ಒಂದು 2-3 ಸ್ಟೋರ್ ನೋಡೋಣ, ಯಾವುದ್ರನ್ನ ಸೆಟ್ ಆದರೆ ತೊಗೊಳ್ಳೋಣ ಅಂದ್ಕೊಂಡು ಮಲ್ಲೇಶ್ವರಂಗೆ ಬಂದ್ವಿ. ನಾವು ಫಸ್ಟು ಮುಗ್ಧಾ ಸಿಲ್ಕ್ಸ್ಗೆ ಹೋದ್ವಿ. ಅಲ್ಲೇನು ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಅಲ್ಲಿಂದ ಐಕ್ಯತಾಗಿ ಬಂದಿದ್ದೀವಿ. ನೋಡೋಣ, ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು ಈ ಸ್ಟೋರ್ನ, ಯಾವ ಥರ ಕಲೆಕ್ಷನ್ಸ್ ಸಿಗುತ್ತೆ ಅಂತ. ಅದೇ ಸರಿ ಇಲ್ಲೇ ಇರುತ್ತೆ, ಎಲ್ಲ ಕೌಂಟರ್ ಇರುತ್ತೆ, ಇಲ್ಲ ಕೆಳಗೆ ಇರುತ್ತೆ. ಈಗ ಇದರಲ್ಲಿ ನೋಡಿ, ಇದೆಲ್ಲ ಈ ಥರ ಬಾರ್ಡರ್. ಈ ಸ್ಟೋರಲ್ಲಿ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿತ್ತು. ಅಂದರೆ ಎಲ್ಲ ಸೆಲೆಕ್ಟೆಡ್ ಪೀಸ್ ಥರನೇ ಇತ್ತು. ಎಲ್ಲ ಥರ ಆಪ್ಷನು ಇರಲಿಲ್ಲ. ಯಾವ್ದು ನೋಡಿದ್ರೂ ಚೆನ್ನಾಗೈತೆ ಅನ್ನೋ ಥರ ಇತ್ತು. ಮೆಟೀರಿಯಲ್ ಅಂತೂ ತುಂಬಾ ಚೆನ್ನಾಗಿತ್ತು, ಸಖತ್ ಸಾಫ್ಟ್ ಆಗಿತ್ತು. ನಾವು ಒಂದೊಂದು ಸೀರೆ ಎಲ್ಲ ಮುಟ್ಟಿದ್ರೆ ರಫ್ ಎಲ್ಲ ಅನಿಸುತ್ತಲ್ಲ, ಆ ಥರ ಒಂಚೂರು ಅನಿಸ್ತಾರೆ. ಫುಲ್ಲು ಸಾಫ್ಟಾಗಿತ್ತು ಮೆಟೀರಿಯಲು. ಅವರೇ ಓನ್ ವೀವಿಂಗ್ ಮಾಡ್ತಾರೆ, ಹಾಗಾಗಿ ಮೆಟೀರಿಯಲ್ ಮೇಲೆಲ್ಲ ಏನೂ ಕಾಂಪ್ರಮೈಸೇ ಇರಲ್ಲ. ನನಗೆ ಯಾವ ಸ್ಯಾರಿ ಮುಟ್ಟು ನೋಡಿದ್ರೂ ಒಂಥರ ಸಾಫ್ಟ್ ಫೀಲ್ ಇತ್ತು. ನಾವೇ ಆರಾಮ್ಸೆ ಡ್ರೀಪ್ ಮಾಡ್ಕೋಬೋದು. ಇನ್ನೊಬ್ರು ಹೆಲ್ಪ್ ಬೇಕು ಅನ್ನೋ ಥರ ಎಲ್ಲ ಏನೂ ಅನಿಸಿಲ್ಲ. ತುಂಬ ಈ ವಿಂಟೇಜ್ ಸ್ಯಾರೀಸು, ಸೆಲ್ಫ್ ಕಾಂಬಿನೇಷನ್ ಇರೋ ಸ್ಯಾರೀಸ್ ಎಲ್ಲ ತುಂಬ ಇತ್ತು. ಅಂದರೆ ಇದೆಲ್ಲ ಡಿಸೈನರ್ ವೇರ್ ಥರ. ನನಗೆ ಸೆಲ್ಫ್ ಬೇಡ ಅಂತಿತ್ತು, ಯಾಕಂದರೆ ಲಕ್ಷ್ಮಿ ಗುಡ್ಸೋದು ಸ್ವಲ್ಪ ಕಾಂಟ್ರಾಸ್ಟ್ ಇದ್ದರೆ ಡಾರ್ಕ್ ಕಲರ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹಂಗೆ ನೋಡ್ತಾ ಇದೆ. ಬಟ್ ಸೆಲ್ಫ್ ಕಲರ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಅಲ್ಲಿ ನಮಗೆ ಸ್ಯಾರಿ ತೋರಿಸಿರೋ ಅಷ್ಟೇ ತುಂಬಾ ಫ್ರೆಂಡ್ಲಿ. ನಾವು ಯಾವ ಸ್ಯಾರಿ ಯಾವ ಕಾಂಬಿನೇಷನ್ ಕೇಳ್ತೀವೋ ಹುಡುಕಿ ತೊಗೊಂಬಂದು ತೋರಿಸ್ತಾ ಇದ್ರು. ಮತ್ತು ಸ್ಯಾರಿ ಎಕ್ಸ್ಪ್ಲೈನ್ ಮಾಡೋದು ಅಷ್ಟೇ, ಈ ಥರ ಡಿಸೈನ್ ಇದು ಹೊಸದು, ಇದು ತುಂಬ ಯುನೀಕ್ ಆಗಿದೆ ಅಂತೆಲ್ಲ ಚೆನ್ನಾಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ನನಗೊಂದು ತುಂಬಾ ಇಷ್ಟ ಆಯಿತು. ಸ್ಟೋರ್ ಆ್ಯಂಬಿಯನ್ಸ್ ಆಗಿರ್ಬೋದು, ಸ್ಯಾರಿ ಕಲೆಕ್ಷನ್ಸ್ ಆಗಿರ್ಬೋದು, ಪ್ರತಿಯೊಂದೂ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಐಕ್ಯತಾದಲ್ಲಿ ಟ್ರೈ ಮಾಡಬೇಕು ಅಂದ್ಕೊಂಡೇ ಇದ್ದೀನಿ. ಆ್ಯಕ್ಚುಲಿ ಇದು ಅನ್ಎಕ್ಸ್ಪೆಕ್ಟೆಡಾಗಿ ಹೋಗಬೇಕು ಅಂತ ಹೋಗಿಲ್ಲ. ಕಲೆಕ್ಷನ್ಸ್ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದು ಹೋಗಿದ್ದು. ಬಟ್ ಒಳಗೋಗಿ ನೋಡಿದಾದ್ಮೇಲೆ ಆಚೆ ಬರಬೇಕು ಅಂತಲೇ ಅನಿಸಿಲ್ಲ. ಇಲ್ಲೇ ಯಾವುದೋ ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಬಿಡೋಣ ಅನ್ನೋ ಥರ ಇತ್ತು ಕಲೆಕ್ಷನ್ಸ್ ಎಲ್ಲ.
ಈ ಮೆರೂನ್ಗೆ ಕ್ರೀಮ್ ಬಾರ್ಡರ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ಕೆಳಗಡೆ ಬಾರ್ಡರು ಮತ್ತು ಬೆಂಟೆಕ್ಸ್ ಬಾರ್ಡರ್ ಥರ ಒಂಥರ ವಿಂಟೇಜ್ ಸ್ಯಾರಿ ಥರ ಆಯಿತು. ಬಟ್ ನನಗೆ ಮೆರೂನ್ ಸ್ವಲ್ಪ ಚೆನ್ನಾಗಿ ಕಾಣಲಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಪಿಕ್ ಮಾಡಿಲ್ಲ. ಮತ್ತು ಈ ಸ್ಟೋರ್ ಮ್ಯಾನೇಜರ್ ನಮ್ಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ, ನಮ್ಗೆ ಯಾವುದನ್ನ ಪರ್ಟಿಕ್ಯುಲರ್ ಸ್ಯಾರಿ ಡಿಸೈನ್ ನೋಡಿ ಆ ಕಲರ್ ಇಷ್ಟ ಆಗಿಲ್ಲ, ನಮ್ಗೆ ಬೇರೆ ಕಲರ್ ಏನನ್ನ ಕಸ್ಟಮೈಸ್ ಮಾಡಿಕೊಡ್ಬೇಕು, ಅಥವಾ ಯಾವುದನ್ನ ರೆಫರೆನ್ಸ್ ಪಿಕ್ಚರ್ ನೋಡಿಬಿಟ್ಟು ನನಗೆ ಸೇಮ್ ಸ್ಯಾರಿ ಬೇಕು ಅಂತಂದರೆ ಇವರೇ ವೀವಿಂಗ್ ಮಾಡ್ಕೊಂಡು ಕೊಡ್ತಾರಂತೆ. ಬಟ್ 1 month to 45 days ಆಗುತ್ತೆ. ನಾವು ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿಕೊಡ್ತೀವಿ ಈ ಸ್ಯಾರಿನ ಅಂತೆಲ್ಲ ಹೇಳಿದ್ರು. ಇದೊಂಥರ ಚೆನ್ನಾಗಿ ಅನಿಸ್ತು ಆಪ್ಷನ್ನು. ಆದರೆ ನಮಗೆ ಟೈಮ್ ಇದ್ದರೆ ನಮ್ಗೆ ಯಾವ ಥರ ಬೇಕು ಸ್ಯಾರಿ ಆ ಥರ ಕಲರ್ನ ಕಸ್ಟಮೈಸ್ ಮಾಡಿಸ್ಕೊಬೋದು. ಈ ಆಪ್ಷನ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಸ್ಯಾರಿ ಸ್ಟೋರಲ್ಲೂ ಈ ಥರ ಆಪ್ಷನ್ ಇರಲ್ಲ. ಇದು ಕೇಳಿದ ತಕ್ಷಣವೇ ನಂಗೆ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಟೈಮ್ ಯಾವಾಗನ ಕಸ್ಟಮೈಸ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಸ್ಯಾರಿನೂ ನಾನು ಟ್ರೈ ಮಾಡ್ತಾರೆ ತುಂಬಾ ಇಷ್ಟ ಆಯಿತು ನನಗೆ. ಪರ್ಪಲ್ಗೆ ಪೀಚ್ ಬಾರ್ಡರು, ಪರ್ಪಲ್ ಕಲರನ್ನೇ ಒಂಥರ ಹೈಲೈಟಿಂಗ್ ಆಗಿತ್ತು. ಮತ್ತು ಅದ್ರ ಮೇಲೆ ಬಂದಿರೋ ಎಲಿಫೆಂಟ್ ಡಿಸೈನ್ ಎಲ್ಲ ತುಂಬ ರಿಚ್ ಲುಕ್ ಕೊಡ್ತಾಯಿತ್ತು. ಸೊ ಅದೊಂದು ಆಪ್ಷನಲ್ಲಿ ಇಟ್ಟಿದ್ದೀನಿ. ನನಗೆ 2-3 ಸ್ಯಾರಿಯಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿತ್ತು. ಸೊ ಎಂಡಲ್ಲಿ ಡಿಸೈಡ್ ಮಾಡೋಣ ಅಂತ ಶಾರ್ಟ್ ಲಿಸ್ಟ್ ಮಾಡಿಟ್ಟಿದ್ದೀನಿ. ಯಾವಾಗಲೂ ರೆಗ್ಯುಲರಾಗಿ ಹೋಗೋ ಥರ ಒಂದೇ ಸ್ಟೋರ್ಗೆ ಹೋಗ್ತಾ ಇದ್ದರೆ ನಮಗೆ ಡಿಫ್ರೆನ್ಸ್ ಎಲ್ಲ ಗೊತ್ತಾಗಲ್ಲ. ನಾನು ಯಾವಾಗಲೂ ವಿಜಯಲಕ್ಷ್ಮಿ, ದೀಪಮ್ಮು, ಸಮ್ಯಕ್ ಅಂದ್ಕೊಂಡು ಹೋಗಿರೋ ಸ್ಟೋರ್ಗೆ ಹೋಗ್ತಾ ಇದ್ದೆ. ಈ ಸಲ ನಾನು ಈ ಸ್ಟೋರ್ಗೆ ಹೋದಾಗ ಡಿಫ್ರೆನ್ಸ್ ಗೊತ್ತಾಯಿತು. ಎಲ್ಲ ಸ್ಟೋರು ವಿಸಿಟ್ ಮಾಡಿದ್ರೆ ಒಂದು ಸತಿ ನಮಗೂ ಕಲೆಕ್ಷನ್ ವೈಸ್ ಎಲ್ಲ ಗೊತ್ತಾಗುತ್ತೆ ಅಂತ. ಫೈನಲಿ ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಐಕ್ಯತದಲ್ಲಿ ಸೀರೆ ಸಿಕ್ತು. ನಾನು ಯಾವ ಸೀರೆ ತೊಗೊಂಡೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸೀರೆ ಇಷ್ಟು ಲೇಟಾಗಿ ತೊಗೊತಾ ಇದ್ದೀನಿ, ಚೆನ್ನಾಗಿರೋ ಸೀರೆ ಸಿಗುತ್ತೋ ಅಂತಲೇ ನನಗೆ ಫುಲ್ ಕನ್ಫ್ಯೂಸಿಂಗ್ ಆಗಿದ್ದೆ. ಇಲ್ಲ ಬೇಡ. ನಾವು ಅವಾಗಿಂದ ತಗೊಂಡಿಲ್ವ? ಇಷ್ಟ ಆಯ್ತಾ ಸ್ಯಾರಿ? ಚೆನ್ನಾಗಿದೆ ಅಲ್ಲ, ಫುಲ್ ಚೆನ್ನಾಗೈತೆ, ಫುಲ್ ಸಾಫ್ಟಾಗೂ ಇದೆ ಕಲೆಕ್ಷನ್ಸು. ಶಾಪಿಂಗ್ ಮುಗಿಸಿ ಅಲ್ಲೇ ಇರೋ ರಿಚ್ ಐಸ್ ಕ್ರೀಮ್ ತಿಂದು ಡಿನ್ನರ್ಗಂತ ಗ್ಲೆನ್ಸ್ ಬೇಕ್ ಹೌಸ್ಗೆ ಬಂದಿದ್ವಿ. ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.